ಗಮನಿಸ್ತಾ ಇದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬೈ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲಂತೂ ಅದರಲ್ಲೂ ಜೆಡಿಎಸ್ ನಲ್ಲಿ ಒಂದು ರೀತಿಯಲ್ಲಿ ತಳಮಳ ಉಂಟಾಗಿದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದರಲ್ಲೂ ಜಿಟಿ ದೇವೇಗೌಡರ ಹೇಳಿಕೆ ಮತ್ತೆ ನೂತನ ಶಾಸಕರಾದಂತಹ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಈಗ ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ಧರ್ಮಸೇನ ಅವರು ಕೂಡ ಇದ್ದಾರೆ ಸರ್ ಧರ್ಮಸೇನ ಸರ್ ಮೊದಲಿಗೆ 3ಕ್ಕೆ 3 ಕೂಡ ಕಾಂಗ್ರೆಸ್ ಗೆದ್ದಿದೆ ನಿಮಗೆ ಕಂಗ್ರಾಚುಲೇಷನ್ ಅದರ ಜೊತೆಗೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ನಿಮ್ಮ ನೂತನ ಶಾಸಕರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ ಸರ್ ಅದರಲ್ಲೂ ಕೂಡ ಸರ್ಜರಿ ಎಕ್ಸ್ಪರ್ಟ್ ಅವರು ಯೋಗೇಶ್ವರ್ ಅವರು ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ಒಳ್ಳೆಯದಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ ಮತ್ತೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ದೊಡ್ಡ ನಾಯಕರು ಇವತ್ತು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರ್ಬೋದು ಸಿದ್ದರಾಮಯ್ಯ ಅವರು ಇರ್ಬೋದು ಡಿ.ಕೆ. ಶಿವಕುಮಾರ್ ಅಂತ ಮಹಾನ್ ದೊಡ್ಡ ದೊಡ್ಡ ನಾಯಕರುಗಳು ಇರುವಂತ ಸಂದರ್ಭದಲ್ಲಿ ಇದು ನನಗೇನು ಅದು ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗುತ್ತಾ ಹೊರತು ರಾಜ್ಯ ಮಟ್ಟದಲ್ಲಿ ಯಾವುದು ತೀರ್ಮಾನ ಆಗಲ್ಲ ಹಾಗಾಗಿ ಮನೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕೂಡ ಅದನ್ನ ನೇರವಾಗಿ ಅದನ್ನ ಆ ರೀತಿ ಹೇಳಿದ್ದಾರೆ ಸೊ ಅದು ಈಗ ಅವ್ರು ನೋಡಿ ಇವತ್ತು ಸಿಎಂ ಇಬ್ರಾಹಿಂ ಅವರು ಒಂದು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿ ಹಳೆ ಜನತಾದಳವನ್ನ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸೊ ಅಂದ್ರೆ ಅದು ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ನಂಬಿಕೆ ಇಲ್ದಿದ್ದವರು ಯಾರು ಬರ್ಬೇಕು ಬರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ ಇದು ಯಾವ ರೀತಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಬಹಳಷ್ಟು ಶಾಸಕರುಗಳು ಅತಂತ್ರವಾಗೇ ಇದ್ದಾರೆ ರಾಜ್ಯದ ಬಹಳಷ್ಟು ಶಾಸಕರುಗಳು ಅತಂತ್ರದಲ್ಲಿ ಇರೋದ್ರಿಂದ ಮುಂದಕ್ಕೆ ನೋಡೋಣ ಮೇಡಮ್ ಏನೇನಾಗುತ್ತೋ ಅಥವಾ ಹೊಸ ಪಕ್ಷನೇ ಉದಯ ಆಗುತ್ತೆ ಅರ್ಥ ಆಗ್ಲಿಲ್ಲ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆಯನ್ನ ಸ್ವಾಗತ ಮಾಡ್ತೀರಾ ಈಗ ಜೆಡಿಎಸ್ ಶಾಸಕರನ್ನ ಸೆಳೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಪ್ರಯತ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಇಲ್ಲ ಮೇಡಮ್ ನಮಗೆ ಗೊತ್ತಿರುವಾಗ ಯಾವುದೇ ಕಾರಣಕ್ಕೂ ನಮಗೆ ಇರೋ ಮಾಹಿತಿಗಳ ಪ್ರಕಾರ ಯಾವುದೇ ತರದ ಯಾವ ಶಾಸಕರುಗಳು ಕಾಂಗ್ರೆಸ್ ನಮ್ಮಲ್ಲಿ ಸಫಿಶಿಯಂಟ್ ಆಗಿ ಇದಾರಲ್ಲ ಮೇಡಮ್ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ ಆತರ ಹೇಳ್ಬೇಕಂದ್ರೆ ಬಿಜೆಪಿನಲ್ಲಿ ಇರ್ತಕ್ಕಂಥ ಯತ್ನಾಳ್ ಅವರು ಇರ್ಬೋದು ಬೇರೆಯವರೆಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ ಮತ್ತೆ ಅವ್ರಿಗೆ ಅತಂತ್ರದಲ್ಲಿದ್ದಾರೆ ಅವರು ಇವ್ರಿಗೆ ಬಿಜೆಪಿಯ ವರಿಷ್ಠರಿಗೆ ವಿಜೇಂದ್ರನ್ ಬಿಟ್ಟು ಗತಿ ಇಲ್ಲ ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಬಿಟ್ಟು ಇವ್ರಿಗೆ ವಿಜೇಂದ್ರ ಯಡಿಯೂರಪ್ಪ ಅವ್ರ ನಾಯಕತ್ವದಲ್ಲಿ ಹೋಗೋದಕ್ಕೆ ಇವ್ರು ಯಾರು ತಯಾರಿಲ್ಲ ಹಾಗಾಗಿ ಅವರು ಯಾರು ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ ನಮ್ಮಲ್ಲಿ ಸಾಕಷ್ಟು ಇದಿದೆ ಈಗಾಗಲೇ 3 ಜನ ಉಪಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಅದರಲ್ಲೂ 3 ವಿಭಾಗದಲ್ಲಿ ಗೆದ್ದಿದೀವಿ ತಮಗೆ ಗೊತ್ತಿರುವಾಗ ಬೆಂಗಳೂರು ಇರ್ಬೋದು ಮತ್ತೆ ಹೈದರಾಬಾದ್ ಕರ್ನಾಟಕ ಇರ್ಬೋದು ಮತ್ತೆ ಬಾಂಬೆ ಕರ್ನಾಟಕ ಇರ್ಬೋದು ಎಲ್ಲ ಕಡೆ ಗೆದ್ದಿರೋದ್ರಿಂದ ಸೊ ಜನಾಭಿಪ್ರಾಯ ನಮ್ಮ ಪರವಾಗಿದೆ ಅದರಲ್ಲೂ ನಾವು ಸೋಲ್ಸಿರೋದ್ರಿಂದ ಯಾರನ್ನ ಮೇಡಮ್ ಮುಖ್ಯಮಂತ್ರಿಗಳ ಮಕ್ಕಳನ್ನ ಒಂದು ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಇವತ್ತು ಕೇಂದ್ರ ನಾಯಕರು ಇನ್ನೊಬ್ರು ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತ ಘಟಾನುಘಟಿ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷ ಸೋಲ್ಸಿದೆ ಅಂತ ಹೇಳಿದ್ರೆ ಜನರಲ್ಲಿ ಕಾಂಗ್ರೆಸ್ ಅಲ್ಲಿ ವಿಶ್ವಾಸ ಇದೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ರಾಜ್ಯದ ಜನತೆ ಕೈ ಹಿಡಿತಾರೆ ಅನ್ನೋದು ನಂಬಿಕೆ ನನಗಿದೆ ಮೇಡಮ್ ಅಲ್ಲ ಈಗ ನಿಮ್ಮ ಪಕ್ಷದ ಹಿರಿಯ ನಾಯಕರಾದಂತ ಬಿ.ಕೆ. ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಕೂಡ ಕೇಳಿದ್ರಿ ಅಂತ ಅನ್ಸುತ್ತೆ ಸರ್ ನಮ್ಗಂತ ಗತಿ ಬಂದಿಲ್ಲ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ರು ಬಿ.ಕೆ. ಹರಿಪ್ರಸಾದ್ ಅವರು ಅದೇನು ಮೇಡಮ್ ಈಗ ಏನಾಗುತ್ತೆ ಅವ್ರ ಈಗ ಶಾಸಕರುಗಳು ಅಂತಂದ್ರೆ ಕಾಂಗ್ರೆಸ್ ಇಂದ ಬಿಟ್ಟು ಹೋಗಿ ಬರತಕ್ಕಂಥವ್ರು ಬೇರೆ ಈಗ ಬಿಜೆಪಿನಲ್ಲೇ ಜೀವಮಾನ ಎಲ್ಲ ಕಳೆದಿರ್ತಕ್ಕಂಥವ್ರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಮೇಡಮ್ ನನಗಿರೋಂಥದ್ದು ಇವತ್ತು ಮೈಸೂರು ಭಾಗದಲ್ಲಿ ಬಿಜೆಪಿ ಎಲ್ಲಿದೆ ಇವತ್ತು ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಅನಿವಾರ್ಯ ಆಗ್ಬಹುದು ಆದ್ರೆ ಅದೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಮೇಡಮ್ ಅಲ್ಲ ಇನ್ನು ಬಿ.ಕೆ. ಹರಿಪ್ರಸಾದ್ ಅವರು ಇನ್ನೊಂದು ಕಡೆ ಸರ್ ನಿಮ್ಮ ಪಕ್ಷದಲ್ಲೇ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಯಾಕಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲದೆ ಇರ್ಬೋದು ನಾನೇನು ಅದನ್ನ ತಪ್ಪು ಅಂತ ಹೇಳಲ್ಲ ಸರಿಪಡಿಸ್ಕೊಳ್ತಾರೆ ಈಗ ಬೇಕಾದ್ರೆ ಇವತ್ತು ಸಾಕಷ್ಟು ಶಾಸಕರುಗಳು ಸರ್ಕಾರದಲ್ಲಿ ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಕೊಡ್ತಾರೆ ಇವತ್ತು ಒಬ್ರು ಕೊಟ್ಟರು ನಾಳೆ ಇನ್ನೊಬ್ರು ಕೊಟ್ಟೆ ಕೊಡ್ಬೇಕಲ್ವೇ ಕೊಟ್ಟವ್ರಿಗೆ ಎಲ್ಲಿ ಕೊಡಕ್ಕಾಗತ್ತೆ ಮೇಡಮ್ ಸೊ ಹಾಗಾಗಿ ಅದನ್ನ ಅದನ್ನ ನಿಭಾಯಿಸ್ತಕ್ಕಂತ ಒಂದು
ಒಂದು ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಸೊ ಹಾಗಾಗಿ ನಾವು ಖಂಡಿತವಾಗ್ಲೂ ಕೂಡ ಜನರಿಗೂ ಮತದಾರರಿಗೂ ಕೂಡ ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ. ನಾವು ಕಾಂಗ್ರೆಸ್ನವರು ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಮೇಡಮ್. ಓಕೆ ಓಕೆ ಅಶೋಕ್ ಗೌಡ ಸರ್, ಗಮನಿಸ್ತಾ ಇದ್ರಿ ಧರ್ಮಸೇನಾ ಅವರು ಮಾತನಾಡ್ತಾ ಇರೋದನ್ನ ಕೂಡ ಕೇಳ್ತಾ ಇದ್ರಿ ಸರ್, ಏನೋ ಹೇಳ್ಬೇಕು ಅಂತಾನು ಕೂಡ ಅನ್ಕೊಂಡ್ರಿ. ನೋಡಿ, ಅದೇ ಬಿ ಕೆ ಹರಿಪ್ರಸಾದ್ ಅವರು ಏನ್ ಹೇಳಿತ್ತು ಅಂತಂದ್ರೆ, ಈ ಸಿದ್ದರಾಮಯ್ಯನವರೇ ಜನತಾದಳ ಸೆಕ್ಯುಲರ್ ಜಾತ್ಯತೀತ ದಲಿತರು ಇವ್ರು ಬಂದು ನಮ್ಗೆಲ್ಲ ಟಿಕೆಟ್ ಬ್ಲಾಕ್ ಆಗ್ಬಿಟ್ಟಿದೆ ಅಂದ್ರೆ ಇನ್ಕ್ಲೂಡಿಂಗ್ ಮಂತ್ರಿ ಸ್ಥಾನನೂ ಸಿಗ್ಲಿಲ್ಲ ನನ್ಗೆ. ಅಪ್ಪರ್ ಹೌಸ್ ನಲ್ಲಿ ನಾನು ಇದು ಅಪೋಸಿಷನ್ ಲೀಡರ್ ಆಗಿದ್ದೆ, ಈಗ ನಂಗೆ ಒಂದು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನ ಖಂಡಿತವೂ ಧರ್ಮಸೇನಾ ಅವರು ಮತ್ತು ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಗಮನಿಸಬೇಕು. ಯಾಕೆ ಅಂತಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವರೇ ಜನತಾದಳ ಸೆಕ್ಯುಲರ್ ಇಂದ ಹೋದ್ಮೇಲೆ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯ ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊಂತಕ್ಕಂತವ್ರು ಇವತ್ತು ಯಾವ ರೀತಿ ಮರ್ಯಾದೆ ಕೊಡ್ತಿದ್ದಾರೆ? ಅವ್ರು ಎರಡೆರಡು ಬಾರಿ ಅಧಿಕಾರಕ್ಕೆ ತಂದ್ಬಿಡ್ಯಾರೆ. ಯಾರ ಅಧಿಕಾರಕ್ಕೆ ತಂದ್ರೋ ಏನಾಯ್ತು ಅನ್ನತಕ್ಕಂಥ ದೊಡ್ಡ ವಿಶ್ಲೇಷಣೆ ಅದು ಇನ್ನೊಂದು ದಿವಸ ಮಾಡೋಣ. ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರಿಗೇನೇನೆ ಇವತ್ತು ಅವಮಾನ ಮಾಡ್ತಿರ್ತಕ್ಕಂತಹದ್ದು ಕಾಂಗ್ರೆಸ್ನ ಅನೇಕ ಜನ ಶಾಸಕರು, ಅನೇಕ ಜನ ಹಿರಿಯ ನಾಯಕರು. ಖರ್ಗೆ ಅವರು ಓಪನ್ ಆಗಿ ಹೇಳ್ತಾರೆ, ನಿಮ್ ಹತ್ರ ಬಜೆಟ್ ಇಲ್ಲ ಅಂತಂದ್ರೆ ಯಾಕಪ್ಪ ನೀವು ಅನೌನ್ಸ್ ಮಾಡ್ತೀರಾ ಅಂತ ಹೇಳಿ DCM ಮತ್ತು CM ನ ಪಕ್ಕ ಕುಳಿಸ್ಕೊಂಡು. ಅಂದ್ರೆ ಇದು ಬಜೆಟ್ ಇಲ್ಲ ಆ ವಿಚಾರ ಅಲ್ಲ, ಇದು ಯಾರಿಗೆ ಹೇಳ್ತಾರೆ? ಸಿದ್ದರಾಮಯ್ಯವ್ರಿಗೆ ಹೇಳ್ತಾರೆ, ಇನ್ನು ಹೊರಗಡೆಯಿಂದ ಬಂದಿದ್ಯಪ್ಪ, ನೀನು ಹೊರಗಡೆ ಹಾಕ್ತೀನಿ ಅಂತಕ್ಕಂತ ಇದನ್ನ ಹೇಳ್ತಾ ಇದ್ದಾರೆ. ಅಲ್ಲ ಹೇಳ್ತಾನೆ ಇದ್ದಾರೆ ಸರ್. ಮತ್ತೆ ಸಿದ್ದರಾಮಯ್ಯ ಅವರು ದಿನದಿಂದ ದಿನ ಗಟ್ಟಿ ಆಗ್ತಿದ್ದಾರೆ. ಒಂದಷ್ಟು ಆರೋಪಗಳನ್ನ ಹೊರಿಸಿದ್ರಿ ನೀವು ಸಿದ್ದರಾಮಯ್ಯ ಅವರ ಮೇಲೆ, ಒಂದಷ್ಟು ಹಗರಣಗಳು ಅಲ್ಲ ಆರೋಪಗಳನ್ನ ಮಾಡ್ತಾನೆ. ಬೈ ಎಲೆಕ್ಷನ್ ನ ರಿಸಲ್ಟ್ ಸಿದ್ದರಾಮಯ್ಯ ಅವರು ತಮ್ಮ CM ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈ ಬೈ ಎಲೆಕ್ಷನ್ ರಿಸಲ್ಟ್ ಇಂದ ಇಲ್ಲ 3 ವರ್ಷ ನಾನೇ CM ಆಗಿರ್ತೀನಿ ಅನ್ನೋದನ್ನ ಕೂಡ ಹೇಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ಯಾವ ತರ ಗೆದ್ದಿದ್ದಾರೆ? ಒಂದ್ ಕಡೆ CM ಆಕಾಂಕ್ಷಿ ಆಗಿರ್ತಕ್ಕಂಥ DK ಶಿವಕುಮಾರ್ ಜವಾಬ್ದಾರಿ ಚನ್ನಪಟ್ಟಣದಲ್ಲಿ, ಶಿಗ್ಗಾವಿನಲ್ಲಿ ಇನ್ನೊಬ್ಬರ CM ಆಗ್ಬೇಕು ಅಂತ ಆಕಾಂಕ್ಷಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಸಂಡೂರಲ್ಲೂ ಸಹ ಇದೇ ರೀತಿಯ ನಡ್ಕೊಂಡು ಚುನಾವಣೆ ಗೆದ್ರು. ಈಗ ಇವತ್ತು ಥ್ರೆಟ್ ಸರ್, ನೀವ್ ಹೇಳ್ತಾ ಇರೋದು ಇಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಎಲ್ಲೂ ವರ್ಕೌಟ್ ಆಗಿಲ್ಲ ಅಂತನಾ ಬೈ ಎಲೆಕ್ಷನ್ ಅಲ್ಲಿ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ವರ್ಚಸ್ ಸಿದ್ದರಾಮಯ್ಯನವ್ರು ವರ್ಚಸ್ ಇಟ್ಕೊಂಡಿದ್ರೆ ಚನ್ನಪಟ್ಟಣದಲ್ಲಿ, ಶಿಗ್ಗಾವಿನಲ್ಲಿ, ಸಂಡೂರಲ್ಲಿ 3 ಕಡೆ ಈಗ ಸೋತಿರ್ತಿದ್ರು. ಆದ್ರೆ ಏನಂದ್ರೆ ಹಣದ ಹೊಳೆ, ಕೋಳಿ, ಕುರಿ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಅವರ ನಾಯಕರು ಹೇಳಿದ್ದಾರೆ, ನಾವು ಎಂಡ, ಕೋಳಿ, ಕುರಿ ಕೊಟ್ಟು ಗೆದ್ದಿದ್ದೀವಿ ಅಂತ ಹೇಳಿ. ಓಟಿಗೆ ಎಷ್ಟು ಕೊಟ್ಟಿದ್ದಾರೆ ಅದು ಎಲ್ಲಾನು ಸಹ ಹೊರಗಡೆ ಇದೆ. ಅದೇನು ಮುಚ್ಚುಮರೆಯಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ. ಅದರಿಂದ ಚುನಾವಣೆ ಗೆದ್ದಿರ್ಬೋದು. ಆದ್ರೆ ಇವತ್ತು ಆಕ್ಚುಯಲ್ ಥ್ರೆಟ್ ಇರೋದು ಸಿದ್ದರಾಮಯ್ಯ ಕುರ್ಚಿಗೆ. ಬಿಕಾಸ್ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಗೆದ್ದಿರ್ತಕ್ಕಂತಹದ್ದು. ಹಾಗೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಶಿಗ್ಗಾವಿನಲ್ಲಿ ಒಬ್ಬ ಪಠಾಣ್ ಅಂತಕ್ಕಂತ ಒಬ್ಬ ರೌಡಿ ಶೀಟರ್ ಗೆದ್ದಿರ್ತಕ್ಕಂತಹದ್ದು. ಅಂದ್ರೆ ಅರ್ಥ ಏನು ಅಂದ್ರೆ ಇವತ್ತು ಸಿದ್ದರಾಮಯ್ಯ ಕುರ್ಚಿಗೆ ಥ್ರೆಟ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು DK ಶಿವಕುಮಾರ್, ಇನ್ನೊಂದು ಸತೀಶ್ ಜಾರಕಿಹೊಳಿ ತಮ್ಮ ಕ್ಲೈಮ್ ನ ಮಾಡ್ತಾರೆ CM ಕುರ್ಚಿ ಮೇಲೆ. ನಾವ್ರೀಗ ಗೆಲ್ಸ್ಕೊಂಡ್ ಬಂದಿದ್ದು ನೀವಲ್ಲ ಅಂತಕ್ಕಂತ ಕ್ಲೈಮ್ ನ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಶಿಷ್ಯ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆ ಜಾಸ್ತಿ ಇರ್ಬೋದು. ಬಟ್ DK ಶಿವಕುಮಾರ್ ಅವ್ರಿಗೆ ಮುಂಚೆ ನಮ್ಗೆಲ್ಲರಿಗೂ ಗೊತ್ತು, ಮಾಧ್ಯಮದಲ್ಲಿ ತಾವು ಎಲ್ಲ ವಿತರಣೆ ಮಾಡಿದೀರಾ, ಏನು ಅಂದ್ರೆ ಅನುಪಾತ 2 ವರ್ಷ ನೀನು 3 ವರ್ಷ ನಾನು ಅಂತಕ್ಕಂಥ CM ಕುರ್ಚಿಯ ಶೇರಿಂಗ್ ಆಗಿದೆ. ಅಥವಾ ಅಕಸ್ಮಾತ್ ಯಾರಾದ್ರೂ 1.5 ವರ್ಷ 3 ವರ್ಷ ಮಾಡಿರೋ ಗೊತ್ತಿಲ್ಲ ನಮ್ಗೆ. ಅದರಿಂದಾಗಿ ಮುಡಾ ಕೇಸ್ ನಾಚೆ ಕೊಟ್ಟವ್ರು ಯಾರು? ವಾಲ್ಮೀಕಿ ಹಗರಣ, ಚಂದ್ರಶೇಖರ್ ಅವ್ರ ಆತ್ಮಹತ್ಯೆ ಆದ್ಮೇಲೆ ಹೇಗೆ ಆಚೆ ಬಂತು? ಈ ಬಿಲೀವ್ ಮಿ ಆರ್ ನಾಟ್, ಐ ಹ್ಯಾವ್ ಒನ್ ಫೈಲ್. ಎಕ್ಸರ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ CL2 ಅಲೋಕೇಶನ್ ಅಲ್ಲಿ ಯಾವ ರೀತಿಯ ತಿಮ್ಮಾಪುರ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ಫೈಲ್ ಸಹ ಕಾಂಗ್ರೆಸ್ನ ಅನೇಕ ಜನ ಹಿರಿಯ ನಾಯಕರು ಮಾತಾಡ್ತಿದ್ದಾರೆ. ಮತ್ತು ನಮ್ಮಂತ ಕಾರ್ಯಕರ್ತರುಗಳಿಗೆ, ಬಿಜೆಪಿ ಕಾರ್ಯಕರ್ತರುಗಳು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಹೋಗಿ ಇದ್ರ ಬಗ್ಗೆ ಮಾತಾಡ್ಲಿ ಅಂತ. ಒಳ ಫೈಟ್ ಏನಿದೆ, ಇನ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ 9 ಬಾಗಿಲು ಅಂತ ನಾನು ಅನೇಕ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ. ಇದು ಒಳ ಫೈಟಿನ ಒಂದು ಬೇಗುದಿ. ಧರ್ಮಸೇನ ಸರ್ ಕೇಳಿಸ್ಕೊಳ್ತಾ ಇದ್ರಿ, ಬಿಜೆಪಿ ವಕ್ತಾರರು ಮಾತನಾಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸು ಸಿದ್ದರಾಮಯ್ಯ ಅವರ ವರ್ಚಸ್ಸು ಏನು ವರ್ಕೌಟ್ ಆಗಿಲ್ಲ ಬೈ ಎಲೆಕ್ಷನ್ ಅಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯನವ್ರಿಗೂ ವರ್ಚಸ್ಸಿಲ್ಲ, ಕಾಂಗ್ರೆಸ್ಗೂ ವರ್ಚಸ್ಸಿಲ್ಲ. ಅವ್ರು ಹೇಳೋದೆಲ್ಲ ಬಹಳ ವೇದವಾಕ್ಯ, ಅವ್ರು ಹೇಳೋದೆಲ್ಲ ಸತ್ಯ ಹರಿಶ್ಚಂದ್ರು. ಇವ್ರನ್ನ ಬಿಜೆಪಿ ನಾಯಕರುಗಳೆಲ್ಲ ಸಂಡೂರ್ಲೆಲ್ಲ ಯಾಕೆ ಹಿಂದೊಂದ್ ದಿವಸನೇ ಓಡೋದ್ರಂತ ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡು? ಮತದಾರ ನಂಬ್ತಾರ ಇವ್ರನ್ನೆಲ್ಲ?
ಈಗ ಭ್ರಷ್ಟಾಚಾರ, ಕೋಳಿ, ಕುರಿ, ಮದ್ಯ, ಎಂಡ ಅಂತ ಮಾತಾಡ್ತಾರಲ್ಲ, ನಿಮ್ ನಾಯಕರುಗಳು ಫೀಲ್ಡ್ ಅಲ್ಲೇ ಇರ್ಲಿಲ್ಲ ಅಶೋಕ್ ಗೌಡ್ರೆ? ಹೋಗಿ ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ. ರಾಜಕೀಯ ಪಕ್ಷ ಅಂದ್ರೆ ಕೇಳ್ರಿ, ಮತದಾರನ ಮಧ್ಯ ವೋಟ್ ಹಾಕೋ ದಿವಸ ಮತದಾರನ ಮಧ್ಯ ಇಲ್ಲ ಅಶೋಕ್ ಗೌಡ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ನಾನು. ನೀವು ಮತದಾರರ ಜೊತೆಲಿ ವೋಟಿನ ದಿವಸ ಚುನಾಯಿತ ಆಗಿರ್ತಕ್ಕಂಥ ತುಕಾರಾಮ್ ಅವರ ಧರ್ಮಪತ್ನಿ ಅನುಪಮಾ ತುಕಾರಾಮ್ ಅವರ ಎದುರುಗಡೆ ನಮ್ಮ ಬಂಗಾರು ಹನುಮಂತರು ಒಬ್ಬ ಸಣ್ಣ ಕಾರ್ಯಕರ್ತ ಅಷ್ಟರ ಮಟ್ಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿ ಕೆಲಸ ಮಾಡಿದ್ರಿಂದ ಜನ ನಿಮ್ಗೆ ಇನ್ನು ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ಖಂಡಿತವರು ಬಂಗಾರು ಹನುಮಂತವರು ಆಯ್ತು. ಜನರಲ್ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರೆ, ನಾವು ನಿಮ್ಗೆ ಏನ್ ಬುದ್ಧಿ ಕಲಿಸ್ತೀವಿ. ನೀವು ಅಲ್ಲ, ನೀವು ಓಟನ್ ದಿವಸ ಮತದಾರರ ಜೊತೆ ಯಾವ ವೋಟ್ ಹಾಕ್ತಾರೆ ನಿಮ್ಗೆ? ಬುದ್ಧಿ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬಂದು ಟಿವಿ ಕೂತ್ಕೊಳ್ಳಿ, ಅಲ್ಲೆಲ್ಲ ವೋಟ್ ಹಾಕ್ತಾರೆ. ನಿಮ್ಗೆ ನೆನ್ಪಿರ್ಲಿ 83ರಲ್ಲಿ ಏನಾಯ್ತು, 94ರಲ್ಲಿ ಕಾಮನ್ ಮ್ಯಾನ್ ಬೇಡ, ಕಾಂಗ್ರೆಸ್ ಬೇಡ, ಸಾಮಾನ್ಯ ಮತದಾರನಿಗೆ ಒಂದು ಮಾತಾಡ್ಸ್ಲಿಕ್ಕೆ ಗೊತ್ತಾಗುತ್ತೆ ನಿಮ್ ಪಕ್ಷದ ಯೋಗ್ಯತೆ ಏನಂತ ಹೇಳಿ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾರ್ಮಲ್ ಮತದಾರ ನಾವು ಒಂದ್ ಕೆಲಸ ಮಾಡಿ ಪೂರ್ಣಿಮಾ ಅವರೇ, ತಾವು ಸ್ಟ್ರಿಂಗ್ ಮಾಡೋದ್ರಲ್ಲಿ ತಮ್ಮ ಚಾನಲ್ ಅವರು ಎಕ್ಸ್ಪರ್ಟ್ ಇದ್ದೀರಾ. ಇವತ್ತೊಂದು ಸ್ಟ್ರಿಂಗ್ ಮಾಡಿ, ಏನಂತಂದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದೆಲ್ಲ ವರ್ಕ್ ಆಗ್ತಿದ್ಯಾ, 10 kg ಅಕ್ಕಿ ಕೊಡ್ತಿರ್ತಕ್ಕಂಥದ್ದು ಕೊಡ್ತಾ ಇದಾರಾ, ಒಂದು ಸ್ಟ್ರಿಂಗ್ ಮಾಡಿ ತಮ್ಮ ಚಾನಲ್ ಅವರು. ಅಲ್ಲ, ಕಾಂಗ್ರೆಸ್ ಅವ್ರು ಹೇಳೋದು ಗ್ಯಾರಂಟಿಗಳಿಂದಲೇ ನಮ್ಮ ಗೆಲುವಾಗಿರೋದು, ಗ್ಯಾರಂಟಿಗಳು ಜನರಿಗೆ ತಲುಪಿರೋದ್ರಿಂದಲೇ ಜನರು ಮತ್ತೊಮ್ಮೆ ನಮಗೆ ಮಣೆ ಹಾಕಿರೋದು ಅಂತ. ಪೂರ್ಣಿಮಾ ತುಂಬಾ ಏನ್ ಹೇಳಿದ್ರು ಮೇಡಮ್, ನಂದೊಂದು ಪ್ರಶ್ನೆ. ಸತತವಾದ 14 ಕಂತು ಬಂದಿದೆ ಅಂತ ಹೇಳಿ, ಅದಾದ್ಮೇಲೆ ಗೃಹ ಜ್ಯೋತಿ ಏನಿದೆ, ಇವತ್ತು ನಾನೊಬ್ಬ ರೈತನ ಕುಟುಂಬದಿಂದ ಬರ್ತಾ ಇದ್ದೀನಿ, ನನ್ನ ಮನೆ ಮತ್ತು ನನ್ನ ದನದ ಕೊಟ್ಟಿಗೆಗೆ 2 ಮೀಟರ್ ಅಳವಡಿಸಬೇಕು ಅಂತ ಹೇಳಿ ಅಧಿಕಾರಿಗಳು ಒಂದು ದೌರ್ಜನ್ಯ ಮಾಡ್ತಾರೆ. ನಾನ್ ಸಾಕ್ತಿರ್ತಕ್ಕಂಥ ರೇಷ್ಮೆ ಗೂಡಿಗೆ ನನ್ನ ಜಗಲಿ ಮೇಲೆ ಅದಕ್ಕೆ ಸಪರೇಟ್ ಮೀಟರ್ ಅಳವಡಿಸಬೇಕು ಅಂತಾರೆ. ಅದರಿಂದಾಗಿ ಇವತ್ತು ರೈತ 100 ರೂಪಾಯಿ ಕಟ್ತಿದಂತ ರೈತ 250 ರೂಪಾಯಿ ಬಿಲ್ ಕಟ್ತಿದ್ದಾನೆ. ಇದು ಸತ್ಯನ ಅನ್ನೋತಕ್ಕಂಥದ್ದು ತಾವು ಮಾಡಿ. ಅದಾದ್ಮೇಲೆ 10 kg ಅಕ್ಕಿ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ಎಲ್ಲಿ ಫ್ರೀ ಆಗಿ ಕೊಟ್ಟಿದ್ದೀರಾ? 5 kg ಮೋದಿ ಅವರ ಅಕ್ಕಿಯ ಕೊಟ್ಟು ಇನ್ನು 5 kgಗೆ ಎಲ್ಲಿ ಕೊಟ್ಟಿದ್ದೀರಾ ದುಡ್ಡನ್ನ? ಇದನ್ನು ಸಹ ತಾವು ಸ್ಟಿಂಗ್ ಮಾಡಿ. ಅದಾದ್ಮೇಲೆ ಯುವ ನಿಧಿ ವರ್ಕ್ ಆಗ್ತಿದ್ಯಾ? ತಾವು ಸ್ಟಿಂಗ್ ಮಾಡಿ. ಶಕ್ತಿ ಯೋಜನೆಯಲ್ಲಿ ನಿಮ್ಮ ಹೋಗ್ತಿದ್ದಾರೆ, ವಿದ್ಯಾರ್ಥಿನಿಯರಿಗೆ ನನ್ನ ವಿದ್ಯಾರ್ಥಿನಿಯರಿಗೆ ಶೋಧನಾ ಸಮಿತಿ ಮಾಡಿ ಎಲ್ಲ ಅಕೌಂಟ್ ಕಂಪ್ ಇಂಪ್ರೆಷನ್ ತಗೊಂಡೆ ಕೊಡೋದು, ಯಾರು ಮಾಡಕ್ಕಾಗಲ್ಲ. ನೀವು ಒಂದು ಕಾರ್ಯಕ್ರಮ ತಾವು ಎಸ್.ಎಂ. ರೇವಣ್ಣ ಯಾವ್ದು ಗ್ಯಾರಂಟಿ ಅನುಷ್ಠಾನ ಚೇರ್ಮನ್ ಇದ್ದಾರೆ, ಅವ್ರ ಜೊತೆ ಬನ್ನಿ, ನಾನು ಬರ್ತೇನೆ. ನಾವು ನೋಡೋಣ, ಪ್ರತಿ ಗ್ರಾಮದಲ್ಲಿ ನೋಡೋಣ ಯಾವ ರೀತಿ ಅನುಷ್ಠಾನ ಆಗಿದೆ ಅಂತ ಹೇಳಿ, ಯಾವ ರೀತಿ ತಾವು ಕೊಟ್ಟಿದ್ದೀರಾ ಅಂತ ಹೇಳಿ. ಚನ್ನಪಟ್ಟಣದಲ್ಲಿ ಚುನಾವಣೆ ನಡೀತಿದೆ, ದುಡ್ಡು ಹಾಕ್ಬಿಡೋದು. ಅದೇ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ರಾಮನಗರದಲ್ಲಿ ದುಡ್ಡು ಹಾಕಿದ್ದೀರಾ 14 ಕಂತು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಮತ್ತೂರಲ್ಲಿ ದುಡ್ಡು ಹಾಕಿದ್ದೀರಾ, ಕುಡುಗಲಲ್ಲಿ ದುಡ್ಡು ಹಾಕಿದ್ದೀರಾ, ಮಾಗಡಿನಲ್ಲಿ ದುಡ್ಡು ಹಾಕಿದ್ದೀರಾ. ಧರ್ಮಸೇನ ಸರ್ ಹೇಳಿ ಮೇಡಮ್. ಈಗ ಕೇಳ್ತಾ ಇದಾರೆ ನೋಡಿ, ಅಶೋಕ್ ಗೌಡ್ರು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಒಂದ್ ರೀತಿಯಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ಎಲ್ಲಿ ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪ್ತಾ ಇದೆ, ಸರಿಯಾಗಿ ತಲುಪ್ತಾ ಇಲ್ಲ. ಮೇಡಮ್ ಈಗ ನೋಡಿ ಮೇಡಮ್, ಓನ್ಲಿ ಆನ್ ಅಕೌಂಟೇನೆ ಜನರುಗಳಿಗೆ ಎಲ್ಲಾ ಸವಲತ್ತುಗಳು ಹೋಗ್ತಾ ಇರ್ತಕ್ಕಂಥದ್ದು. ನೀವೇ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಒಂದು ಸತ್ಯ ಶೋಧನಾ ಸಮಿತಿಯನ್ನ ಮಾಡಿ, ಬಿಜೆಪಿ ಅವರೇ ಚೆಕ್ ಮಾಡಿ, ಜೆಡಿಎಸ್ ಅವ್ರು ಚೆಕ್ ಮಾಡಿ, ಅಥವಾ BSP ಅವ್ರು ಚೆಕ್ ಮಾಡ್ಲಿ. ಏನಾದ್ರೂ ಒಂದು ಸಣ್ಣ ಲೋಪ ಇದ್ರೆ ಹೇಳಿ, ನಾವು ಸರಿಪಡಿಸೋಕೆ ನಾವು ಬದ್ಧರಾಗಿದ್ದೀವಿ. ಈಗ ಮುಖ್ಯಮಂತ್ರಿಗಳ ಆಪಾದನೆ ಮಾಡೋದು, ಈಗ ನೀವೇನೇನು ಆಪಾದನೆ ಮಾಡಿದ್ರಿ ಮುಖ್ಯಮಂತ್ರಿಗಳ ಮೇಲೆ, ಒಂದು ಆಪಾದನೆ ನೀವು ಸಾಬೀತು ಮಾಡಕ್ಕಾಗಿಲ್ಲ ಇನ್ನೂನು. ಬರೀ ಇದೆಲ್ಲ ನೋಡಿ. ಈಗ ಹಂಗಾರೆ ಮತದಾರರು ನಾವೇನೋ ಒಬ್ರಿಬ್ರು ನೀವು ಮಾತಾಡ್ಕೊಳ್ಬಹುದು. ಲಕ್ಷಾಂತರ ಮತದಾರರುಗಳು ಎಷ್ಟು ಮೇಡಮ್, ಲಕ್ಷ ಓಟ್ಗಳು ಹಾಕಿದ್ದಾರೆ ಕಾಂಗ್ರೆಸ್ಗೆ. ನಿಖಿಲ್ ಕುಮಾರಸ್ವಾಮಿ ಮುಂದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ, ಅದು ಹೊಸಬ್ರವ್ರ ಅಭ್ಯರ್ಥಿ ಸಾಲದಕ್ಕೆ
ಮತ್ತೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿ ಅಂತ ಹೇಳಿ ಇಲ್ದೇ ಇರೋದೆಲ್ಲ ಅಪಪ್ರಚಾರ ಮಾಡ್ತಿದ್ರು. ಅವ್ರು 1 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಸೊ ನೀವು ಲಕ್ಷಾಂತರ ಜನ ಓಟ್ ಹಾಕಿದ್ರು ನಿಮ್ಗೆ ಅದಕ್ಕೆ ಮತದಾರನಿಗೆ ಬೆಲೆ ಕೊಡದೇ ಇದ್ರೆ ನಾವ್ ಇನ್ನೇನಂತ ಹೇಳೋಣ ನಿಮ್ಗೆ? ಏನಂದ್ರೆ ಲಕ್ಷಾಂತರ ಮತದಾರದು ಇದು ಅಭಿಪ್ರಾಯ ಅಲ್ವಾ ನಿಮ್ಗೆ? ಸೊ ನೋಡಿ, ನೀವು ಸುಮ್ಮನೆ ಏನೇನೋ ಹೇಳೋದೆಲ್ಲ ಮಾಡೋದೆಲ್ಲ ಇದು ಏನದು ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ ಅಂತೇಳಿ. ಆಯ್ತಪ್ಪ, ಕೇಂದ್ರ ಸರ್ಕಾರದಿಂದ ಅಶೋಕ್ ಗೌಡ್ರೆ, ಈ ವಿಚಾರಕ್ಕೆ ನಿಮ್ಮ ಲಾಸ್ಟ್ ರಿಯಾಕ್ಷನ್. 3 ಸರಿ ನಿಮ್ಮನ್ನ ಧರಂಸೇನವರ ಪಕ್ಷದವರು ಮಹಾರಾಷ್ಟ್ರದಲ್ಲಿ ಚುನಾವಣೆ ನಾವು ಬಿಜೆಪಿಯವರು ಅಭೂತಪೂರ್ವವಾಗಿ ಗೆದ್ದಿದ್ದೀವಿ. ಬ್ರೇಕಿಂಗ್ ಆಗೋಗಿದೆ, ಇವಿಎಂ ಹಾಕೋಗಿದೆ ಅಂತ ಗೃಹ ಸಚಿವರು ಹೇಳ್ತಾರೆ. ಅಲ್ಲಿಗೆ ಕರ್ನಾಟಕದಲ್ಲಿ 3 ಚುನಾವಣೆ ಗೆದ್ರಲ್ಲ, ಇವಿಎಂ ಹ್ಯಾಕ್ ಮಾಡಿದ್ರ ಅಥವಾ ಸರ್ಕಾರಿ ಅಧಿಕಾರಿಗಳು ಇವಿಎಂ ನ ಕಿತ್ತಾಕ್ಬಿಟ್ಟು ಇವತ್ತು ಘೋಷಣೆ ಮಾಡ್ಬಿಟ್ರ ಗೃಹ ಸಚಿವರು ಉತ್ತರ ಕೊಡ್ಬೇಕು ಇದಕ್ಕೆ. ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅದು ರಾಜಕಾರಣದಲ್ಲಿ ಅವ್ರ ತಂದೆ ಕಾಲದಿಂದ ಇರ್ತಕ್ಕಂತ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡ್ಬೇಕು. ನೈತಿಕತೆ ಇರ್ಬೇಕು. ಚುನಾವಣೆ ಸೋತಾಗ್ಲೂ ಹೆಂಗಿರ್ಬೇಕು ಅಂದ್ರೆ, ಯಾವ ರೀತಿ ಇವತ್ತು ಚುನಾವಣೆ ಗೆದ್ದಾಗ ಮಾತಾಡ್ತೀರಾ ಹಂಗೆ ಸೋತಾಗಿರ್ಬೇಕು. ಅದನ್ನ ಫಸ್ಟ್ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಕಲ್ತ್ಕೊಬೇಕು. ಇವತ್ತು ನೋಡಿ, ಚುನಾವಣೆ ಕರ್ನಾಟಕದಲ್ಲಿ 3 ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಬಿಜೆಪಿ ಸೋತಿರ್ಬೋದು, ಆದ್ರೆ ಜನರಲ್ ಎಲೆಕ್ಷನ್ ನಡೀಲಿ ಈ 3 ಕ್ಷೇತ್ರ ಅಲ್ಲ, ಬಿಟ್ಟು ಓಡೋಗ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ಮಾತನಾಡ್ತೀನಿ ಸರ್ ನಾನು ನಿಮ್ ಜೊತೆಗೆ ಮತ್ತೊಂದು ವಿಚಾರವನ್ನ ಇಟ್ಕೊಂಡು. ಈಗ ಆಲ್ರೆಡಿ ಜೆಡಿಎಸ್ ಬಗ್ಗೆ ನಾವು ಹೇಳ್ತಾ ಇದ್ವಿ. ಜೆಡಿಎಸ್ ನಲ್ಲಿ ಒಂದ್ ರೀತಿಯಲ್ಲಿ ತಳಮಳ ಶುರುವಾಗಿದೆ. ಅದರಲ್ಲೂ ಕೂಡ ಚನ್ನಪಟ್ಟಣದ ಸೋಲು ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಅಸ್ತಿತ್ವ ಇಲ್ವಾ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಅದೆಲ್ಲದರ ನಡುವೆ ಬಿಜೆಪಿಯಲ್ಲಿ ಈ ವಕ್ಫ್ನ ಭಿನ್ನ ಹೋರಾಟ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇದೆ.